ದೇವರನ್ನು ಆಶ್ರಯ ಮಾಡೋದು ಅಂದರೆ ಏನು? ಇನ್ನೇನಿಲ್ಲ, ನಾಹಂಕರ್ತ ಹರಿಕರ್ತ. ಮಾಡುವ ಎಲ್ಲ ಕರ್ಮಗಳು ಸರ್ವೇಂದ್ರಿಯ ಪ್ರೇರಕನಾದ ಭಗವಂತನ ಪ್ರೇರಣೆಗೆ ಒಳಪಟ್ಟು ಅವನ ಅಧೀನನಾಗಿ ನಾನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರಿಕೆ ಇದೆಯಲ್ಲ. ನೀವು ಕರ್ಮ ಮಾಡುವಾಗ ಭಗವಂತನ ನೆನಪು ಜಾಗೃತವಾಗಿರಬೇಕು. ಎಲ್ಲಿಯೂ ನಿಮಗೆ ಅಪ್ಪಿತಪ್ಪಿಯೂ ಕೂಡ ನಾನು ಮಾಡಿದೆ ಅಂತ ಬರಬಾರ್ದು. ಯಾವುದು ಇಂಜನ್ಮದಾಶ್ರಯ. ಕರ್ಮ ಮಾಡುವಾಗ ಅದು ಯಾವುದೇ ಇರಲಿ, ನಿತ್ಯ ನೈಮಿತ್ಯಕ ಕಾಮ್ಯ ಭೇದೇನ, ಆ ಮೂರು ಕರ್ಮಗಳು ಭಗವಂತನ ಅಧೀನವಾಗಿ ಮಾಡ್ತಾ ಇದ್ದೇನೆ. ನನ್ನಿಂದ ಎಲ್ಲ ಕರ್ಮಗಳನ್ನು ಆ ಭಗವಂತ ಮಾಡಿಸ್ತಾ ಇದ್ದಾನೆ. ಮಾಡುವವನು ನಾನಲ್ಲ, ಮಾಡಿಸುವವನು ನಾನಲ್ಲ.